ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸುತ್ತು ಜಾತ್ರೆಗೆ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಮನೆಗೆ ನಮ್ಮ ಫ್ರೆಂಡ್ ಬಂದ್ಲು 10 ವರ್ಷ ಆದಮೇಲೆ. 10 ವರ್ಷದಿಂದ ಹೂ ಥರ ಇದ್ಲು, ಇವಾಗ ನೋಡಿದ್ರೆ ಹೂಕೋಸ್ಕರ ಆಗ್ಬಿಟ್ಟವಳೆ. ಏನೇ ಆದರೂ ಹಳೆ ಸ್ಕೂಲ್ ಫ್ರೆಂಡ್ಸ್ಗಳನ್ನ ನೋಡಿದಾಗ ಮನಸ್ಸಲ್ಲಿ ಏನೋ ಒಂಥರ ಕಳವಳ. ಅವ್ರ ಫ್ಯಾಮಿಲಿಯವರೆಲ್ಲ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಜಾಸ್ತಿ ಸಮಯ ಇರೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಯಿತು ಅಂತ ಹೊರಟುಬಿಟ್ರು. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೊರಟಿದ್ದೆ ಸುತ್ತೂರು ಜಾತ್ರೆ ಕಡೆಗೆ. ಅಂತೂ ಇಂತೂ ಸುತ್ತೂರಿಗೆ ಬಂದಿದ್ದೀವಿ. ಬಾಯ್ ಈ ಕಡೆ ನೋಡ್ರಿ, ಇವ್ರು ಈ ಕಡೆ ನೋಡೋದು ಆದ್ರೆ ಸುತ್ತೂರು ಏನೋ ಒಂಥರ ಚೆನ್ನಾಗೈತೆ. ಅಲ್ಲಿ ನೋಡಿ, ಇಲ್ಲಿ ತೆಪ್ಪ ನಡೀತಾ ಇದೆ. ಹೋಟೆಲ್ ಹೋಗೋದ ಅಂತ ನಮ್ಮ ಗಂಡು ಬಸ್ರಿ ಯೋಗಿ ನೆನ್ಸ್ಕೊತವನೆ ಹೋಗದ. ಅಲ್ಲಿ ಇನ್ನೊಬ್ಳು ಅವಳೆ ಚಿಲಿಬಿರಿ ಪಾಪ ಎತ್ಕೊಂಡ್ಬಿಟ್ಟು ಹೊಳಾದ್ರೆ ಏನೋ ಮಾತಾಡ್ತಾ ಇಲ್ಲ. ರೋಡೋದಕ್ಕೂ ಕ್ವಾಟ್ಲೆ ಮಾಡ್ಕೊಂಡು ನಾವಂಗೆ ದರ್ಶನ ಮಾಡೋದ ಅಂತ ಹೊರಟ್ವಿ. ಸುತ್ತಮುತ್ತ ಮಾಡಿದ ಲೈಟ್ ಡೆಕೋರೇಷನ್ ಎಲ್ಲ ನೋಡ್ಕೊಂಡು ಸೀದಾ ಒಳಗಡೆ ಹೋಯ್ತಾ ಇದ್ರೆ ಏನೋ ಒಂಥರ ಆನಂದ. ಇಲ್ಲಿ ನೋಡಿದ್ರೆ ಆನೆಗಳೆಲ್ಲ ನಿಂತವೆ, ನೋಡ್ಬಿಟ್ಟು ಭಯನೇ ಆಗ್ಬಿಡ್ತು ಗುರು. ಇಷ್ಟು ದಿನ ಮಾಡಿದ ತಪ್ಪನೆಲ್ಲ ಮನ್ಸ್ಕಾಕಬಿಡಪ್ಪ ಅಂತೇಳಿ ಧೂಪ ಹಾಕ್ಬಿಟ್ಟು ಮುಂದಕ್ಕೆ ಹೊರಟ್ವಿ. ದೇವಸ್ಥಾನ ಕರ್ಕ ಬಂದಿರಿ ಅಂತ ಮುನ್ಸ್ಕೊಂಡು ಕೂತಿದ್ದು, ಅಕ್ಕ ಫುಲ್ ಖುಷಿ ಆಗ್ಬಿಟ್ಟವಳೆ. ಶ್ರೀಶ್ವರ ಫುಲ್ಲು ಭಕ್ತಿ ದೇವ್ರ ಮೇಲೆ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡ್ತೀವಿ. ನಮ್ಮ ಪಮ್ಮಿನ ಯೋಗನ ಪಿಂಗಾಣಿ ವಿಗ್ರಹ ನೋಡ್ತಾರೆ. ಈ ಹಿಂಗೇನ ಪಾಪ ತಲೆ ತಿಂತ ನಿಂತವ್ರೆ, ಕಮ್ಮಿ ಮಾಡ್ಕೊ ಅಂತ ಅವ್ನು ಆಗಲ್ಲ ಅಂತ ಓದ್ ಕಳಿಸ್ದ. ಹೋಗಿದ್ರು ಹಿಂಗ್ ಹೊರಸ್ಕೊಂಡು ಮುಂದೆ ಹೋಯ್ತು. ನೋಡಿ ಹೆಂಗ್ ಹೋಯ್ತಾ ಇದ್ದಾನೆ ಫ್ರೆಂಡ್ಸ್. ನಾನು ಆ ಮಗುವ ಮಾಮ ಫ್ರೆಂಡ್ಸ್, ಅದಕ್ಕೆ ಹಿಂದೆ ಫ್ರೆಂಡ್ಸ್. ಅವ್ನು ಯಾರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದ್ರೂ ಮತ್ತಿಗೆ ಬಂದವನೇ ಆಗಲಿಲ್ಲ. ನಮ್ಮಿಂದ ನೀವು ಜಾಸ್ತಿ ಹೋದರೆ ನನಗೆ ಕಾಸು ಕೊಡಬೇಕು ಫ್ರೆಂಡ್ಸ್. ನೆನಪಲ್ಲಿ ಇಟ್ಕೊಳ್ಳಿ, ಅವ್ನು ಕಾಸು ಕೊಡಲಿಲ್ಲ ಅಂದರೆ ನೀವೇ ಎಸ್ಕೊಡ್ಬೇಕು. ಇಷ್ಟು ಜನದ ಮಧ್ಯೆ ನಾವು ಸಿಗಾಕೊಂಡಿದ್ದೀವಿ ಫ್ರೆಂಡ್ಸ್. ಬಿದ್ದಷ್ಟು ಬೆಳಿತಿ ಆಡು, ಬಿದ್ದಷ್ಟು ಬೆಳಿತಿ ಆಡು. ನಿಂತ್ಕೊ ಮಗಳೇ. ನನ್ನ ಮಗಳಾಡ್ತಾ ಇರೋದು ನೋಡ್ಬಿಟ್ಟು ನಾನು ಹೆಂಡ್ತೀನಿ ನಾನು ಹೋಯ್ತೀನಿ ಅಂತೇಳಿ ಅವ ಮಾಕ್ ಹೋಗ್ದು ಇಳಿಸೋದು. ಅಲ್ಲೆಲ್ಲ ನೀವು ಹೋಗ್ಬಿಡ್ದು ಕಡಿಮೆ ಕಿತ್ತೋಗ್ಬಿಡ್ತೆ, ದನ ಬಿಡ್ದಂಗೆ ಬೆಳೆದಿಯ ನೀನು ಅಂತ. ಹೋಗೋದೇನೆ ಹೆಂಗೆ ಬರ್ತದ ಹೋಗೋದ ತಂದು ಇವಾಗ ಅಲ್ಲಾಡ್ತವಳೆ, ಪುಕ್ಕ ಅಂತ ಅಲ್ಲಾಡ್ತವಳೆ ಇವಾಗ. ಬಿಸಿ ಬಿಸಿ ಇವಾಗ. ಆಟಾಡ್ಕೊಂಡು ಮುಂದೆ ಹೋದ್ವಿ. ಅಷ್ಟರಲ್ಲಿ ನಮ್ಮ ಹುಡುಗ ಸ್ವಲ್ಪ ನೋಡೋಕ್ಕೆ ಗುಂಡ್ಗುಂಡು ಕೆಂಪವನೆ ಅಂತ ಫುಲ್ಲು ಕ್ವಾಟ್ಲೆ ಕೊಟ್ಬಿಟ್ರು. ನೋಡಕ್ ಹೋಗ್ತಾ ಇದೀವಿ. ಏನು ಇವ್ರು 3 ಜನ ನಂಗಿಂತ ಬೀಳ್ಲಿಕ್ಕೆ ಅನ್ನಿಸ್ತವ್ರೆ. ನಾನು ಹೇಳಿದ ನಮ್ಮ 3 ಜನ ಕಡೆ ನೀನೇನಲ್ಲ, ಹಂಗಾರೆ 4 ಜನ ಆಯ್ತದೆ. ಅದೆಲ್ಲ ಹೋಟ್ಲೆ ಇಟ್ಕೊಂಡು ನಾವು ಟಿಪ್ಪೋತ್ಸವ ನೋಡೋಣ ಅಂತ ಹೋಗ್ತೇವೆ.
ಪಟಾಕಿ ಸೌಂಡ್ ಕೇಳಿ ಕಿವಿ ನೋವು ಬಂದಿತ್ತು ಅಂತ ಹೊಟ್ಟೆಗೆ 2 ಗೋಲ್ಗಪ್ಪ ಹಾಕೊಂಡು ಶಿವ ಅಂತ ಹೊರಟ್ವಿ. ನಮ್ಮ ಯೋಗಿ ಬೈದಿಂದ ಸುತ್ತಮುತ್ತ ನೋಡ್ತಾನೆ, ಎಲ್ಲಿ ಮತ್ತೆ ಬಂದು ಅಟ್ಕಾಯಿಸ್ಕೊಬಿಡ್ತಾರೆ ಅಕ್ಕ ಅಂದರು ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ, ಗುಡ್ ನೈಟ್. ಹಂಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.